ಕುಸ್ರಂಪಳ್ಳಿ. ಕುಸ್ರಂಪಳ್ಳಿ ಒಂದು ಸುಂದರಮಯ ಮನಮೋಹಕ ರಮಣೀಯ ಜಲಪಾತ. ಪಶ್ಚಿಮ ಘಟ್ಟವನ್ನೇ ಹೋಲುವ ಅಪಾರ ಪ್ರಮಾಣದ ಸಸ್ಯ ಸಂಕುಲವನ್ನು ಹೊಂದಿರುವ ಸಾಲು ಸಾಲು ಮೆಟ್ಟಿಲುಗಳ ಮೇಲೆ ನೀರು ಹರಿದು ಸೃಷ್ಟಿಸುವ ರಮಣೀಯ ಜಲಪಾತ. ಬೋರ್ಗರೆವ ಮಳೆಗೆ ಗುಡ್ಡ ಬೆಟ್ಟಗಳ ಕಡಲಿಂದ ನೀರು ಹರಿದು ಚಿಕ್ಕ ಚಿಕ್ಕ ಹಳ್ಳಗಳ ಹಾದಿಯಲ್ಲಿ ಮೈದುಂಬಿ ಹರಿದು ಎತ್ತರದ ಬಂಡೆ ಕಲ್ಲಿನ ಮೇಲಿಂದ ಧುಮುಕುವ ಮನಮೋಹಕ ಜಲಪಾತ. ಕನಸುಗಳ ಮೂಟೆಯನ್ನು ಹೆಗಲ ಮೇಲೆ ಹೊತ್ತು ಕಾನನದಲ್ಲಿ ಚಾರಣ, ಮುಗಿಯದ ಕನಸುಗಳಂತೆ ಹರಿಯುವ ನೀರ ಪಯಣ. ಕನಸುಗಳು ನನಸತ್ತ ಹೊರಟಂತೆ ಮತ್ತೊಂದು ಕನಸಿನೆಡೆಗೆ ನಮ್ಮ ಪಯಣ. ಸಾಕಾಗದ ನೆಮ್ಮದಿಯ ಹುಡುಕಾಟದೆಡೆಗೆ ಪಯಣ, ಬಯಸದೆ ಬಂದಂತೆ ನೆಮ್ಮದಿಯ ಮಿಲನ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕುಸ್ರಂಪಳ್ಳಿ ಫಾಲ್ಸ್ನ ಆಫ್ ರೋಡ್ ಮಾಡಕ್ಕಂತ ಹೋಗ್ತಾ ಇದ್ದೀವಿ. ಇದು ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಚುರಿಗೆ ಸೇರಿದ್ದು. ಇವಾಗ ಟೈಮ್ ಬಂದು ಮಧ್ಯಾಹ್ನ 12 ಗಂಟೆ. ಆಕ್ಚುಲಿ ನಾವು ಬೆಳಗ್ಗೆ ಬೇಗನೆ ಇತ್ತು, ಅಂದ್ರೆ ಒಂದು 10 ಗಂಟೆ ಹಂಗೆ ಬೇಗ ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ವರ್ಕ್ ಇತ್ತು, ಕಂಪ್ಲೀಟ್ ಮಾಡಿ ಹೋಗೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. 3 ಮೆಂಬರ್ಸ್ ಸೇರಿ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಅಂತ. 2 ಬೈಕಲ್ಲಿ ಹೋಗ್ತಿದ್ವಿ. ನಾನು, ಸುನಿಲು ಮತ್ತು ನಿಂಗರಾಜು. ನಮ್ಮದು N160 ಇದೆ ಮತ್ತು ಇನ್ನೊಂದು ಯುನಿಕಾರ್ನ್ ತೊಗೊಂಡ್ಬರ್ತಿದ್ರೆ 2 ಬೈಕಲ್ಲಿ ಹೋಗ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆಲ್ರೆಡಿ ಮಾರ್ನಿಂಗೇ ಮಾಡ್ಕೊಂಡಿದ್ವಿ. ಇವಾಗ ಸ್ವಲ್ಪ ಬರ್ತಾ ನಮ್ಮ ಕೊಲ್ಲಿಗೊಬ್ಬರು ಸ್ವೀಟ್ ಕೊಟ್ಟಿದ್ರು, ಅದನ್ನೇ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಮುಂಚೆ ಈ ರೋಡು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿವರೆಗೂ ಅಂದರೆ ಇಲ್ಲೇ ನಿರ್ಬಂಧವರೆಗೂ ಒಂದು 10-15 ಕಿಲೋಮೀಟರ್ಸ್ವರೆಗೂ ಅಷ್ಟೇ ಚೆನ್ನಾಗಿದೆ. ಆ ಸೈಡು ಚಿಂಚೋಳಿ ಹತ್ರ ಒಂದು 5 to 6 ಕಿಲೋಮೀಟರ್ ಅಷ್ಟೇ. ಇನ್ ಬಿಟ್ವೀನ್ ಏನು ರೋಡ್ ಇದೆ, ಮುಂಚೆ ರೋಡ್ ಥರನೇ ಇದೆ, ಹಳೆ ರೋಡೇ ಇದೆ. ಇನ್ನು ಇಲ್ಲಿಂದ ನಾವು ಫಸ್ಟು ಚಿಂಚೋಳಿ ರೀಚ್ ಆಗ್ತೀವಿ. ಇಲ್ಲಿಂದ ಅಂದರೆ ಒಂದು 42 ಕಿಲೋಮೀಟರ್ ಆಗುತ್ತೆ ಸೆಡಮಿಂದ. ನೆಕ್ಸ್ಟು ಚಿಂಚೋಳಿಯಿಂದ ಕುಸ್ರಂಪಳ್ಳಿ ಫಾಲ್ಸ್ ಅಂದರೆ ಅಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಕ್ಚುಲಿ ನಾನು ಈ ಫಾಲ್ಸಿಗೆ ಆಲ್ರೆಡಿ ಒಂದು 2-3 ಟೈಮ್ಸ್ ಹೋಗಿದ್ದೀನಿ. ಇಲ್ಲಿ ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಆಗಲಿ, ಬೇರೆ ಫುಡ್ ಐಟಮ್ಸ್ ಆಗಲಿ ಏನೂ ಸಿಗಲ್ಲ ನಿಯರ್ ಬೈ. ನೀವು ಹೋಗೋದಾದರೆ ಓನ್ ವೆಹಿಕಲಲ್ಲೇ ಹೋಗಬೇಕು. ಯಾವುದೇ ಎಂಟ್ರೆನ್ಸ್ ಫೀಸ್ ಮತ್ತು ಟ್ರೆಕ್ಕಿಂಗ್ ಫೀಸ್ ಯಾವುದೇ ಇರಲ್ಲ. 2 to 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಬೇಕು ಇನ್ಸೈಡ್ ಇದು ಫಾರೆಸ್ಟು. ಇನ್ಸೈಡ್ ಯಾವುದೇ ಸ್ನ್ಯಾಕ್ಸ್ ಆಗಲಿ, ಫುಡ್ ಆಗಲಿ ಮತ್ತು ಯಾವುದೇ ಶಾಪ್ಸು ಅವೈಲೇಬಲ್ ಇಲ್ಲ. ನಿಮ್ಗೇನಾದರೂ ಬೇಕಂದರೆ ನೀವೇ ಫುಡ್ ಐಟಮ್ಸ್ನ ಬಾಕ್ಸಲ್ಲಿ ತೊಗೊಂಡೋಗಿ. ಮತ್ತು ನಿಯರ್ ಬೈ ಯಾವುದೇ ಸ್ಟೇ ಆಗೋಕ್ಕೆ ಯಾವುದೇ ಹೋಟೆಲ್ಸ್ ಆಗಲಿ ಇಲ್ಲ. ಏನೇ ಬೇಕಿದ್ರು ಮತ್ತೆ ನೀವು ಚಿಂಚೋಳಿ ತಾಲೂಕಿದಲ್ವಾ, ಮೇನ್ ಸಿಟಿಗೆ ಬರಬೇಕಾಗುತ್ತೆ. ಮತ್ತು ಈ ರೋಡ್ಸಲ್ಲೆಲ್ಲ ಸಿಕ್ಕಾಪಟ್ಟಿ ಡಸ್ಟು. ಅಟ್ಲೀಸ್ಟ್ ಇವಾಗಾದರೂ ರೈನಿ ಸೀಸನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಸ್ಟ್ ಅದು ಇದು ಕಡಿಮೆ ಆಗಿದೆ. ಮುಂಚೆ ಲೈಕ್ ಸಮ್ಮರ್ ಸೀಸನ್ ಅಲ್ಲಿ ಏನಾದ್ರು ಬಂದ್ರೆ ಇವನ್ ವಿತೌಟ್ ಹೆಲ್ಮೆಟ್ ಬೈಕ್ ತಗೊಂಡು ಹೋಗೋಕೆ ಆಗಲ್ಲ. ಇಲ್ಲೆಲ್ಲ ಅಕ್ಕಪಕ್ಕ ಸರೌಂಡಿಂಗು ಸಿಮೆಂಟ್ ಫ್ಯಾಕ್ಟ್ರೀಸು, ಇಲ್ಲೊಂದು ಎಥನಾಲ್ ಫ್ಯಾಕ್ಟ್ರಿ ಇದೆ. ಅದರಲ್ಲೂ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ವಿಲೇಜ್ ರೋಡಲ್ಲೂ ಸೂಪರ್ ಬೈಕ್ ತಗೊಂಡು ಓಡಾಡಬೇಕು, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ರೋಡ್ ಕಂಡೀಷನ್ಗಳು ಮಾತ್ರ. ಸೊ ಇವಾಗ ಚಿಂಚೋಳಿ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಇನ್ನೊಂದು 15 to 16 ಕಿಲೋಮೀಟರ್ಸ್ ಅಲ್ಲಿ ಕುಸ್ರಂಪಳ್ಳಿ ಅಂತ ಊರಿದೆ, ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ಅಲ್ಲಿಂದ ನೆಕ್ಸ್ಟು ಇಲ್ಲಿ 2 ಊರಿದೆ, ಒಂದು ಕುಸ್ರಂಪಳ್ಳಿ, ಇನ್ನೊಂದು ಕುಸ್ರಂಪಳ್ಳಿ ತಾಂಡ. ಇದು ಕುಸ್ರಂಪಳ್ಳಿ ಏನಿದೆ ಫುಲ್ ಬೆಟ್ಟದ ಮೇಲಿದೆ, ಕೆಳಗಡೆಯಿಂದ ಮೇಲಕ್ಕೆ ಬರ್ತೀವಿ. ಬಟ್ ಚೆನ್ನಾಗಿದೆ ಕುಸ್ರಂಪಳ್ಳಿಗೆ ಹೋಗೋ ರೂಟ್ ಏನಿದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಚಿಂಚೋಳಿ ದಾಟ್ಕೊಂಡು ಮುಂದೆ ಬಂದಿದ್ವಿ. ಇಲ್ಲೊಂದು ಟೋಲ್ ಇದೆ, ಟೋಲಿಂದ ನೆಕ್ಸ್ಟ್ ಹಿಂಗೆ ಸ್ಟ್ರೈಟ್ ಹೋದ್ರೆ ಕುಸ್ರಂಪಳ್ಳಿ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಲೆಫ್ಟ್ ಹೋದ್ರೆ ಬೀದರ್ ಹೋಗುತ್ತೆ, ಬೀದರ್ ಡಿಸ್ಟಿಕ್ಗೆ. ಅಲ್ಲಿಂದ ನ್ಯಾಷನಲ್ ಹೈವೇ ಅದು ಫುಲ್ ಬೀದರ್ವರೆಗೂ. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ಸೊ ಇನ್ನೊಂದು 5 ಕಿಲೋಮೀಟರ್ಸ್ ಇದೆ ಫಾಲ್ಸ್ಗೆ. ಆಲ್ಮೋಸ್ಟ್ ತುಂಬಾ ನಿಯರ್ ಬಂದಿದ್ವಿ. ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ, ಅಕ್ಕಪಕ್ಕ ಎಲ್ಲ ಬೆಟ್ಟ ಗುಡ್ಡ ಮರಗಳು ಎಷ್ಟು ಚೆನ್ನಾಗಿದ್ದಾವೆ. ಮಳೆ ಬಂದಿರೋದ್ರಿಂದ ಅಕ್ಕಪಕ್ಕ ಎಲ್ಲ ಗದ್ದೆಗಳಲ್ಲಿ ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಿದೆ, ಫುಲ್ ಗ್ರೀನ್ ಎಲ್ಲ. ಆಕ್ಚುಲಿ ಈ ಟೈಮ್ ಮಳೆ ಬರೋ ಟೈಮಲ್ಲಿ ಏನಾದ್ರು ಬಂದಿದ್ರೆ ಈ ಮೇಲ್ಗಡೆ ಏನ್ ಅಕ್ಕಪಕ್ಕ ಬೆಟ್ಟ ಎಲ್ಲ ಇಲ್ಲಿಂದ ಎಲ್ಲ ಸ್ಮಾಲ್ ಫಾಲ್ಸ್ ತರ ಎಲ್ಲ ಜರಿ ಹರ್ಕೊಂಡ್ ಬರ್ತಿತ್ತು. ಅಂದ್ರೆ ಇದು ಫುಲ್ ಘಾಟ್ ರೋಡ್ ತರ ಇದೆಲ್ಲ, ಹಂಗಾಗಿ ಕುಸ್ರಂಪಳ್ಳಿವರೆಗೂ ರೈಡ್ ಮಾಡಕ್ ಚೆನ್ನಾಗಿದೆ. ಎಲ್ಲ ರೈಡ್ ಮಾಡ್ಕೊಂಡು ಹತ್ಕೊಂಡ್ ಬಂದಿದ್ದಾಯ್ತು. ಇನ್ನೇನು 1 ಕಿಲೋಮೀಟರ್ ಇದೆ ಕುಸ್ರಂಪಳ್ಳಿ ಊರ್ಗೆ. ಅಲ್ಲಿಂದ ನೆಕ್ಸ್ಟ್ ಮುಂದೆ 1 ಕಿಲೋಮೀಟರ್ ಹೋದ್ರೆ ನೆಕ್ಸ್ಟ್ ರೈಟ್ ಅಲ್ಲಿ ಒಂದು ರೋಡ್ ಬರುತ್ತೆ, ಅಲ್ಲಿಂದ ನಮ್ದು ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವ್ ಇಲ್ಲಿಂದ ರೈಟ್ ಸೈಡ್ ಹೋದ್ರೆ ಇಲ್ಲಿಂದ ಆಫ್ ರೋಡ್ ಶುರು ಆಗುತ್ತೆ. ಸೊ ವೀಕೆಂಡ್ ಅಲ್ಲ, ಸಿಕ್ಕಾಪಟ್ಟಿ ಜನ ಬಂದಿದ್ದಾರೆ. ಮುಂಚೆ ಯಾರು ಅಷ್ಟೊಂದೆಲ್ಲ ಮೆಂಬರ್ಸ್ ಬರ್ತಾ ಇರ್ಲಿಲ್ಲ, ರೇರ್ ಕೇಸು. ಆಕ್ಚುಲಿ 2 years ಬ್ಯಾಕ್ ಒಂದ್ ಟೈಮ್ ನಾನು ಬಂದು ಹೋಗಿದ್ದೆ. ಇಲ್ಲಿ ಲೋಕಲ್ ಅಕ್ಕಪಕ್ಕ ಊರವರು
ಬಿಟ್ರೆ ಮತ್ತಾರು ಬರ್ತಾ ಇರ್ಲಿಲ್ಲ. ಇವನ್ ಅಷ್ಟೊಂದು ಪಾಪ್ಯುಲರ್ ಇರ್ಲಿಲ್ಲ. ಈಗ ರೀಸೆಂಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪಬ್ಲಿಸಿಟಿ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಫ್ಯೂ ಮಂತ್ಸ್ ಅಲ್ಲಿ ಸಫಾರಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಇನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೋ. 2 ವರ್ಷದಿಂದ ಇದೇ ಟೈಮ್ಗೆ ನಾನು ನನ್ನ ಫ್ರೆಂಡು ಬಂದಿದ್ವಿ. ಸೊ ಅದು ಆಕ್ಚುಲಿ ಓಲ್ಡ್ ಬೈಕ್, ಪ್ಯಾಷನ್ ಪ್ಲಸ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಂಡಿದ್ದು. ಅದು ನಾನು ಒಬ್ನೇ ತಗೊಂಡಿರ್ಲಿಲ್ಲ. ನಾನು ನನ್ನ ಫ್ರೆಂಡ್ ಇಬ್ರು ಸೇರ್ಕೊಂಡು ಸ್ವಲ್ಪ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ನಮ್ಗೆ ಡೈಲಿ ಯೂಸ್ ಮಾಡಕ್ಕೆ ಪ್ರಾಬ್ಲಮ್ ಸೊ ಇಲ್ಲಿ ನಮ್ಗೆ ಡೈಲಿ ಯೂಸ್ ಮಾಡಕ್ಕೆ ಬೈಕ್ ಇರ್ಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ತಗೊಂಡಿದ್ವಿ. ಸೊ ಡೈಲಿ ಇದೇ ವರ್ಕ್ ಪ್ರೆಷರ್ ಅದು ಇದು ಅನ್ಕೊಂಡು ಸುಮ್ನೆ ಅದೇ ಮೂಡಲ್ಲಿ ಇರ್ತಿದಲ್ವಾ. ಸೊ ಹಂಗಾಗಿ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಹೇಳ್ಬಿಟ್ಟು ಪ್ಲೇಸಸ್ ಎಲ್ಲ ನೋಡಿ ಅದೇ ಬೈಕ್ ತಗೊಂಡು ರೈಡ್ ಮಾಡ್ಕೊಂಡು ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಅದೇ ಬೈಕ್ ಅಲ್ಲೇ 2 years ಬ್ಯಾಕ್ ಅನ್ಸುತ್ತೆ, ಮೇ ಬಿ ಆಗಸ್ಟ್ ಅಲ್ಲಿ ಮಳೆ ಬರ್ತಾ ಇತ್ತು. ನಾವು ಬಂದ ಅವಾಗೆಲ್ಲ ತುಂಬಾ ಮಳೆ ಬರ್ತಾ ಇತ್ತು, ಚೆನ್ನಾಗಿತ್ತು. ಅದೇ ಬೈಕಲ್ಲೇ ಆಫ್ ರೋಡ್ ಎಲ್ಲ ಮಾಡ್ಕೊಂಡು ತಗೊಂಡ್ ಹೋಗಿದ್ವಿ. ಅದನ್ನ ಚೆನ್ನಾಗಿತ್ತು, ಅಷ್ಟೊಂದೇನು ಹೆವಿ ಆಗ್ತಿರ್ಲಿಲ್ಲ. ಬಟ್ ಇವಾಗ ಈ ಬೈಕ್ ತಗೊಂಡ್ ಹೋಗಿಂದ ಇದೇ ಸ್ವಲ್ಪ ಹೆವಿ ಅನಿಸ್ತಿದೆ. ಟೈರ್ ಬೇರೆ ಹಾಳಾಗಿದೆ ಆಲ್ರೆಡಿ. ಸೊ ಹಂಗಾಗಿ ಗ್ರಿಪ್ ಸಿಗ್ತಾ ಇಲ್ಲ ರೈಡ್ ಮಾಡಕ್ಕೆ, ತುಂಬಾ ಸ್ಲಿಪ್ಪರಿ ಆಗಿದೆ. ಇವಾಗ ಕಂಪೇರ್ ಮಾಡಿದ್ರೆ ಅವಾಗ್ಲೇ ಚೆನ್ನಾಗಿತ್ತು ಆಫ್ ರೋಡ್ ಮಾಡಕ್ಕೆಲ್ಲ ರೋಡ್. ಇವಾಗೆಲ್ಲ ಲಾಸ್ಟ್ ವೀಕ್ ಎಲ್ಲ ಮಳೆ ಬಂದಿತ್ತು, ಬಟ್ ಇವಾಗ ಒಂದು 2-3 days ಇಂದ ಮಳೆ ಬಂದಿಲ್ಲ ಅಲ್ವಾ. ಹಂಗಾಗಿ ರೋಡ್ಸ್ ಎಲ್ಲ ಡ್ರೈ ಆಗಿದೆ, ಅಷ್ಟೊಂದೇನ್ ಮಡ್ಡಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಇದೆ, ನೆಕ್ಸ್ಟ್ ಇನ್ ಬಿಟ್ವೀನ್ ಅಲ್ಲಿ ಸ್ವಲ್ಪ ಇದೆ. ನೀವೇನಾದ್ರೂ ಈ ಫಾಲ್ಸ್ ಬರೋರಿದ್ರೆ ವೀಕೆಂಡ್ ಅಲ್ಲಿ ಮಾತ್ರ ಬರೋಕ್ ಹೋಗ್ಬೇಡಿ. ಯಾಕಂದ್ರೆ ವೀಕೆಂಡ್ ಅಲ್ಲಿ ತುಂಬಾ ರಶ್ ಇರುತ್ತೆ. ಆಮೇಲೆ ಪೀಸ್ಫುಲ್ ಆಗಿ ಫಾಲ್ಸ್ ನ ಎಂಜಾಯ್ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ರಶ್, ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ. ಇವಾಗ್ಲೇ ಆಲ್ಮೋಸ್ಟ್ ಒಂದು 30-35 ಕಾರ್ಸ್ ಇದೆ. ಒಂದು 20-25 ಬೈಕ್ಸ್, 25 ಬೈಕರ್ಸ್ ಎಲ್ಲ ಬೈಕ್ ತಗೊಂಡ್ ಬಂದಿದ್ದಾರೆ. ತುಂಬಾ ರಶ್ ಇದೆ, ಪೀಸ್ ಆಗಿ ಎಂಜಾಯ್ ಮಾಡಕ್ಕಾಗಲ್ಲ. ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ, ಎಲ್ರು ಬೈಕ್ ಎಲ್ಲ ಇಲ್ಲೇ ಬಿಟ್ಟು ಇವನ್ ಆಫ್ ರೋಡ್ ಬೈಕ್ ಎಲ್ಲ ತಗೊಂಡ್ ಬಂದಿದ್ದಾರೆ. ಆಫ್ ರೋಡ್ ಬೈಕ್ ತಗೊಂಡ್ ಬಂದಿದ್ರು ಇಲ್ಲೇ ಬಿಟ್ಟು ಹೋಗ್ತಾ ಇದ್ರು. ನಮಗೆ ಸ್ಟಾರ್ಟಿಂಗ್ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ನಾವು ಆಯ್ತು ಮುಂಚೆ ಎಲ್ಲ ಬಂದಿದ್ವಲ್ವಾ, ಹಂಗಾಗಿ ಬೈಕ್ ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಬೈಕ್ ತಗೊಂಡು ಬಂದ್ವಿ. ಮುಂದೆ ಬಂದು ಒಂದು 2 kilometers ಇನ್ಸೈಡ್ ಬಂದ್ವಿ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಗಾಡಿ ಎಲ್ಲ ನಿಲ್ಸಿ, ಇಲ್ಲಿ ಬೈಕ್ಸ್ ಎಲ್ಲ ಅಲೋ ಮಾಡಲ್ಲ, ಬೈಕ್ಸ್ ಎಲ್ಲ ತರಬೇಡಿ, ಬೈಕ್ಸ್ ನೆಲ್ಲ ಔಟ್ ಸೈಡ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಾವು ಏನಕ್ಕೆ ಏನು ಪ್ರಾಬ್ಲಮ್ ಇಲ್ಲ ತಗೊಂಡ್ ಹೋಗ್ತೀವಿ, ರಿಸ್ಕ್ ಏನಿಲ್ಲ ಅಂತ ಕೇಳಿದ್ವಿ. ಇಲ್ಲ ರಿಸ್ಕ್ ಏನಿಲ್ಲ, ಮಳೆ ಬೇರೆ ಬಂದಿದೆ, ತುಂಬಾ ಸ್ಕಿಡ್ ಆಗುತ್ತೆ ಬೈಕು, ಸುಮ್ನೆ ಇವಾಗ ನೀವೇನಾದ್ರೂ ಪ್ರಾಬ್ಲಮ್ ಮಾಡ್ಕೊಂಡ್ರೆ ನಮಗೂ ರಿಸ್ಕ್ ಆಗುತ್ತೆ. ಸೊ ಆ ಕಡೆಯಿಂದ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬೈಕ್ ತರಕ್ ಹೋಗ್ಬೇಡಿ. ನೆಕ್ಸ್ಟ್ ಟೈಮ್ ಏನ ಬಂದ್ರೆ ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ಬೈಕ್ ಬಿಟ್ಟು ಬನ್ನಿ. ಆಕ್ಚುಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಗೇಟ್ ಮಾಡಿದ್ರೆ ಅದು ಬೇರೆ ದಾರಿ ಇಲ್ಲ ಟ್ರೆಕ್ ಮಾಡಕ್ಕೂ. ಸೊ ಅದಕ್ಕೋಸ್ಕರ ಓಪನ್ ಮಾಡಿದ್ರು, ಹಂಗಾಗಿ ಬಂದ್ವಿ. ಅದಕ್ಕೆ ನಾವು ಅವ್ರು ಹೇಳಿದ್ಮೇಲೆ ಮತ್ತೆ ತಗೊಂಡ್ ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳಿ ಬೈಕ್ ನ ಇಲ್ಲೇ ಪಾರ್ಕ್ ಮಾಡಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದೀವಿ. ಇವನ್ 2 weeks ಬ್ಯಾಕ್ ಬಂದಿದ್ದೆ ಈ ಪ್ಲೇಸ್ಗೆ, ಬಟ್ ರಶ್ ಇದ್ದಿಲ್ಲ, ಎಷ್ಟೊಂದು ಕ್ರೌಡ್ ಇದ್ದಿಲ್ಲ, ತುಂಬಾ ಕಡಿಮೆ ಇದ್ರು ಜನ. ಒಂದ್ 2-3 ಬೈಕ್ಸ್ ಬಂದಿತ್ತು ಅಷ್ಟೇ, ನಮ್ದೊಂದು, ಮತ್ತೆ ಯಾರು ಇದ್ದಿಲ್ಲ. ಫಾಲ್ಸು ಕರ್ನಾಟಕ ಮತ್ತು ತೆಲಂಗಾಣ ಸ್ಟೇಟ್ ಬಾರ್ಡರ್ ಅಲ್ಲಿ ಇರೋದು, ಆದ್ರೆ ಫಾಲ್ಸು ಕರ್ನಾಟಕ ಸ್ಟೇಟ್ ಅಲ್ಲೇ ಇರೋದು. ಇದು ಚಿಂಚೋಳಿ ವನ್ಯಜೀವಿ ಧಾಮಕ್ಕೆ ಸೇರಿದೆ. ಇದು ಆಕ್ಚುಲಿ ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಚುರಿಲಿ ಇರೋದು. ಕರ್ನಾಟಕ ಸೈಡ್ ಆದ್ರೆ ಚಿಂಚೋಳಿ, ಸೆಡಮು, ಗುಲ್ಬರ್ಗ, ಬೀದರ್ ಇವೆಲ್ಲ ನಿಯರ್ ಆಗ್ತವೆ. ಅದೇ ಈ ತೆಲಂಗಾಣ ಆದ್ರೆ ಜೈರಾಬಾದ್, ತಾಂಡೂರು, ಇನ್ನು ಬೇರೆ ಬೇರೆ ಇದಾವೆ. ಇವನ್ ವಿಕಾರಾಬಾದ್, ಹೈದರಾಬಾದ್ ಆಲ್ಮೋಸ್ಟ್ ಎಲ್ಲ ನಿಯರ್ ಇದೆ ಫಾಲ್ಸ್. ಆ್ಯಕ್ಚುಲಿ ಬೈಕ್ ತೊಗೊಂಬಂದಿದ್ವಿ ಒಳಗಡೆಗೆ. ಅಲ್ಲಿ ಫಾರೆಸ್ಟ್ ಆಫೀಸರ್ಸು ಮತ್ತು ಫಾರೆಸ್ಟ್ ವಾಚರ್ಸ್ ಎಲ್ಲ ನೋಡಿಬಿಟ್ಟು ಗಾಡಿ ತೊಗೊಂಬರ್ಬೇಡ್ರಿ, ಬರೋ ಗಾಡಿ ಎಲ್ಲ ವಾಪಸ್ ಕಳಿಸ್ತಾ ಇದೀವಿ ಅಂತ ಹೇಳಿದ್ರು. ಇವಾಗ ಮತ್ತೆ ನಮ್ಮ ಸುನಿಲ್ ಮತ್ತು ನಿಂಗರಾಜ್ ಅವರು ರಿಟರ್ನ್ ತಗೊಂಡು ಹೋಗ್ತಾ ಇದ್ದಾರೆ ಬೈಕ್ನ. ಸುನಿಲ್ ಅಣ್ಣ ಆಫ್ ರೋಡ್ ಮಾಡೋಣ ಅಂತ ಬಂದು ಏನಾಯ್ತು, ಏನು ಹೇಳಿದ್ರು? ಆಫ್ ರೋಡ್ ಯಾಕಣ್ಣ ಏನಾಯ್ತು ಆಫ್ ರೋಡ್? ಆಫ್ ರೋಡ್ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಕೊಡಿ. ಇದೇ ರೋಡ್ ನಾವೆಲ್ಲ ಆಫ್ ಆಗಿಬಿಟ್ಟು ಸೊ ಫೈನಲಿ ಫಾಲ್ಸ್ ರೀಚ್ ಆಗಿದ್ದೀವಿ. ಇಲ್ಲಿ 2 ರೂಟ್ ಬರುತ್ತೆ, ಒಂದು ಸ್ಟ್ರೈಟ್ ಬರುತ್ತೆ ಮತ್ತು ಇನ್ನೊಂದು ರೈಟ್ ಬರುತ್ತೆ. ಇಲ್ಲಿ ಬಂದಮೇಲೆ ನೀವು ರೈಟ್ ತೊಗೋಬೇಕು, ತೋರಿಸ್ತೀನಿ ನೋಡಿ ನಿಮಗೆ. ಹಿಂಗೆ ಸ್ಟ್ರೈಟ್ ಹೋದರೆ ಫಾರೆಸ್ಟ್ ಇನ್ಸೈಡ್ ಹೋಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಹಿಂಗೆ ರೈಟ್ ತೊಗೊಂಡ್ರೆ ಇಲ್ಲೇ ಫ್ರಂಟಲ್ಲಿ ಫಾಲ್ಸ್ ಇದೆ. ಬಟ್ ಇಲ್ಲಿಂದ ಹೋಗ್ತಾ ಇರೋದು ನೀರು, ಅಲ್ಲೊಂದು ಪೈಪ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿಂದನೇ ವಾಟರ್ ಹಿಂಗೆ ಹೋಗ್ತಾ ಇದೆ. ಸೊ ಫೈನಲ್ ಆಗಿ ಇವಾಗ ಫಾಲ್ಸ್ ರೀಚ್ ಆಗಿದ್ದೀವಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ನಾವು ಇದೇ ಫಾಲ್ಸ್ ನೋಡೋಕಂತಾನೆ ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಬಂದ್ವಿ. ನೋಡಿ ಡಬಲ್ ಸ್ಟೇಜಲ್ಲಿ ಬೀಳ್ತಾ ಇದೆ, ಮೇಲ್ಗಡೆಯಿಂದ ಒಂದು ಸ್ಟೆಪ್ಪು, ಅಲ್ಲಿಂದ ಮತ್ತೆ ಕೆಳಗೆ. ಜಸ್ಟ್ ಈ ಸೌಂಡ್ ಕೇಳಿ ಎಷ್ಟು ಚೆನ್ನಾಗಿದೆ ಅಂದರೆ ಫಾಲ್ಸ್ದು ಸೂಪರಾಗಿದೆ. ಸೊ ಮುಂಚೆ ಬಂದಾಗ ಅಷ್ಟೊಂದು ನೀರು ಇರಲಿಲ್ಲ, 1 month ಬ್ಯಾಕು. ಇವಾಗ ತುಂಬ ನೀರಿದೆ. ಇದೆ ಕೊಸ್ರಂಪಳ್ಳಿ ಜಲಪಾತ. ಇದು ಆ್ಯಕ್ಚುಲಿ ಇನ್ನೂ ಕಡಿಮೆ ಇದೆ ನೀರು. ಇನ್ನೊಂದು ಫ್ಯೂ ಡೇಸ್ ಚೆನ್ನಾಗಿ ಮಳೆ ಆದರೆ ಇದೆಲ್ಲ ರಾಕ್ಸ್ ಹೆಂಗೆ ಕಾಣಿಸ್ತಿದೆ, ಇಲ್ಲಿ ಫುಲ್ ಎಲ್ಲ ವಾಟ್ರ್ ಜಾಸ್ತಿ ಆಗಿಬಿಟ್ಟು ಈ ರಾಕ್ಸ್ ಎಲ್ಲ ಮುಳುಗೋಗಿರುತ್ತೆ.
ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ, ವಾಟರ್ ಎಷ್ಟು ಚೆನ್ನಾಗಿ ಫ್ಲೋ ಆಗ್ತಿದೆ. ನೋಡಿದ್ವಿ ವಾಟರ್ ಫ್ಲೋ ಆಗ್ತಿತ್ತಲ್ವ, ಅದಕ್ಕೆ ಮುಂದ್ಗಡೆ ವ್ಯೂಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮುಂದ್ಗಡೆ ನೋಡೋಣ ಅಂತ ಬಂದಿದ್ವಿ. ಚೆನ್ನಾಗಿದೆ ಫಾಲ್ಸು, ಇಲ್ಲಿಂದ ಒಂಥರ ವೈಡ್ ಆಂಗಲಲ್ಲಿ ಸೂಪರಾಗಿ ಕಾಣಿಸ್ತಿದೆ. ಲಿಂಗರಾಜ್ ಅವರು ವ್ಯೂಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಮುಂದೆ ಹೋಗಿದ್ರೆ, ಇಲ್ಲಿಂದ ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ. ಬಟ್ ವಾಟರ್ ಇನ್ನೂ ಕಡಿಮೆ ಇದೆ, ವಾಟರ್ ಜಾಸ್ತಿ ಇದ್ದರೆ ಒಂಥರ ರಿವರ್ ಥರ ಚೆನ್ನಾಗಿ ಫ್ಲೋ ಆಗುತ್ತೆ ಅದು. ಆ್ಯಕ್ಚುಲಿ ನಾವು ಅಲ್ಲಿ ಫಾಲ್ಸ್ ಇತ್ತಲ್ವ ಫಸ್ಟು ತೋರಿಸಿದ್ನಲ್ವ, ಅಲ್ಲಿಂದ ಹಾಗೆ ಡೌನಲ್ಲಿ ಟ್ರೆಕ್ ಮಾಡ್ಕೊಂಬಂದ್ವಿ ನಾವು. ಬಟ್ ಆ ವಾಟ್ರ್ ಕಂಟಿನ್ಯೂಯಸ್ ಫ್ಲೋ ಆಗ್ತಿದೆ, ಚೆನ್ನಾಗಿರುತ್ತೆ ಮುಂದೆ ವ್ಯೂ ಅಂತ ಬಂದ್ವಿ. ಬಟ್ ಸಿ ದ ವ್ಯೂ. ಸೊ ನೋಡಿ ಇಲ್ಲಿಂದ ಒಂದು ಟಾಪ್ ವ್ಯೂ ಕಾಣಿಸ್ತಾ ಇದೆ ಫಾಲ್ಸ್. ಏನು ಚೆನ್ನಾಗಿದೆ ಇಲ್ಲಿಂದ ಒಂದು ವ್ಯೂ. ವಿಡಿಯೋಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಒಂಥರ ಚೆನ್ನಾಗಿದೆ. ನೋಡಿ ಇಲ್ಲಿ ನೀರು ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಚೆನ್ನಾಗಿ ಹರಿತಿದೆ. ಒಂಥರ ನೀರು ಹರಿಯೋದು ನೋಡೋದೇ ಒಂಥರ ಚಂದ. ಇವನು ಯಾರು ಗುರು ಹಿಂಗೆ ಆಡ್ತಾವನೆ ಒಳ್ಳೆ, ಎಷ್ಟು ಚಂದ ಹರಿತಿದೆ ನೀರು. ಸೊ ಅಲ್ಲಿರೋ ಫಾಲ್ಸ್ನ ನೋಡಿಕೊಂಡು ಇವಾಗ ಮತ್ತೆ ರಿಟರ್ನ್ ಬಂದಿರೋ ದಾರಿಗೆ, ಅದೇ ದಾರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಏನು ಒಂಥರ ನೀರು ಹರಿಯೋದು ಎಷ್ಟು ಚೆಂದ ಕಾಣಿಸ್ತಿದೆ ಅಂದರೆ, ಸ್ಟೆಪ್ ಬೈ ಸ್ಟೆಪ್ ಸ್ಟೇರ್ ಕೇಸ್ ಮೇಲೆ ನೀರು ಯಾವ ಥರ ಹರಿಯುತ್ತಲ್ಲ ಆ ಥರ ಒಂಥರ ಮೆಲೋಡಿ ಸೌಂಡ್ ಗುರು. ಈ ಸೌಂಡ್ ಕೇಳೋಕ್ಕೆ ಒಂಥರ ಮಜಾ. ಸೊ ಫೈನಲಿ ಆಫ್ ರೋಡ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ನೀವೇನಾದರೂ ಈ ಪ್ಲೇಸಿಗೆ ಬರ್ಬೇಕಂದ್ರೆ ವೀಕೆಂಡಲ್ಲಿ ಮಾತ್ರ ಬರೋಕೆ ಹೋಗ್ಬಿಡಿ, ಸಿಕ್ಕಾಪಟ್ಟೆ ರಶ್ ಗುರು, ನಿಜವಾಗ್ಲೂ ಹೇಳ್ತೀನಲ್ಲ. ಈ ಫಾಲ್ಸು ಬಾರ್ಡರ್ ಅಲ್ಲಿ ಇರೋದ್ರಿಂದ ಈ ಕಡೆ ತೆಲಂಗಾಣ ಸೈಡ್ ಇಂದನೂ ತುಂಬಾ ಜನ ಬರ್ತಾರೆ, ಮತ್ತೆ ಕರ್ನಾಟಕದಿಂದನೂ ತುಂಬಾ ಜನ ಬರ್ತಾರೆ.